ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಾವು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ಶನಿವಾರ ಹೊರಟಿದ್ದೀವಿ ನಮ್ಮ ಅತ್ತೆ ಮನೆಗೆ. ಈವ್ನಿಂಗು ಹಸ್ಬೆಂಡು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಒಂದು 5:30 ಏನೋ ಮನೆ ಬಿಟ್ವಿ. ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ ಭಾನುವಾರ ಅಮಾವಾಸ್ಯೆ ಇದೆ ಅಲ್ವ, ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷ ಹಬ್ಬ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮನೆಗೆ ಸಂಡೇನೇ ಮಾಡಬೇಕಾಗಿತ್ತು, ಹಾಗಾಗಿ ಹಿಂದಿನ ದಿನ ಶನಿವಾರನೇ ಹೋಗಬೇಕು. ಹಾಗಾಗಿ ಹೊರಡೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ. ಹಾಗೆ ಆನ್ ದಿ ವೇ ಹೋಗ್ತಾ ಅಲ್ಲಿ ನಮಗೆ ಶ್ರೀನಿವಾಸ ಸಾಗರ ಸಿಗುತ್ತೆ, ದೇವಸ್ಥಾನ, ಮತ್ತು ಹಾಗೆ ನೀರು, ವಾಟರ್ ಫಾಲ್ಸ್ ಎಲ್ಲ ಚೆನ್ನಾಗಿರ್ತದೆ ಅಲ್ಲಿ. ಹಾಗೆ ಅಲ್ಲಿ ಮಕ್ಳಿಗೆ ಕೂಡ ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನೀರೆಲ್ಲ ಚೆನ್ನಾಗಿ ಹೋಗ್ತಿದೆ ಅಂತ ಅಂದ್ಬಿಟ್ಟು ಗೊತ್ತಿತ್ತು, ಹಾಗಾಗಿ ಜನ ಎಲ್ಲ ಬಂದಿದ್ದರು ಆಲ್ರೆಡಿ, ತುಂಬ ಜನ. ಹಾಗೆ ಒಂದಿಷ್ಟು ಅಂಗಡಿಗಳನ್ನು ಕೂಡ ಇಟ್ಕೊಂಡಿದ್ರು ತಿನ್ನೋದಕ್ಕೆ, ಅದು ಇದು. ಯೂಶ್ವಲಿ ಈ ಥರ ಎಲ್ಲ ಇರಲ್ಲ ಇಲ್ಲಿ. ಈ ಥರ ಜಾಸ್ತಿ ವಾಟರ್ ಇದ್ದಾಗ ಮಾತ್ರ ಮೋಸ್ಟ್ಲಿ ಇರ್ಬೋದು ಅನಿಸುತ್ತೆ. ತುಂಬ ಸಲ ಬಂದಿದ್ದೀವಿ ನಾವು, ಬಟ್ ನಾವು ಫಸ್ಟ್ ಟೈಮ್ ನೋಡ್ತಾ ಈ ಥರ ಅಂಗಡಿಗಳೆಲ್ಲ ಇಟ್ಟಿದ್ದು. ಹಾಗೆ ಇಲ್ಲಿ ಗೋಲ್ಡ್ ಕಲರ್ ಟೆಂಪಲ್ ಕಾಣಿಸ್ತಿದೆ ಅಲ್ವ, ಅದೇ ಟೆಂಪಲ್ಲು. ಫಸ್ಟು ಹೋಗ್ತಿದ್ದಂಗೆ ನಮಗೆ ಈ ಥರ ವಾಟರ್ ಫಾಲ್ಸ್ ಕಾಣಿಸುತ್ತೆ. ಅದು ಮುಂದಕ್ಕೆ ಹೋದಾಗ ಟೆಂಪಲ್ಲು. ತುಂಬ ಜನ ತುಂಬ ದೂರದಿಂದನೂ ಕೂಡ ಬರ್ತಾರೆ ಈ ವಾಟರ್ ಫಾಲ್ಸ್ನ ನೋಡೋದಕ್ಕೆ. ತುಂಬ ಚೆನ್ನಾಗಿದೆ, ಅದು ನೀರು ಬೀಳೋದಿದೆ ಅಲ್ವ, ಅದನ್ನು ನೋಡೋದೇ ಒಂಥರ ಚೆಂದ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಫೋಟೋಸ್ಗಾಗಿರ್ಬೋದು, ವೀಡಿಯೋ ಮಾಡ್ಕೊಳೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಜನ ಬರ್ತಾರೆ ಅಂದರೆ ಆ ನೀರಲ್ಲೂ ಕೂಡ ಆಡ್ತಾರೆ, ಬಿಡಲ್ಲ, ಅಷ್ಟು ಜನ ಬರ್ತಾರೆ. ಎಲ್ಲೆಲ್ಲಿಂದನೋ ಬರ್ತಾಯಿದ್ರು. ನಮ್ಮ ಮಕ್ಕಳು ಕೂಡ ಒಂದ್ಸಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ತುಂಬ ಸಲ ಬಂದಾಗ ನೀರು ಇರಲಿಲ್ಲ, ನಾವು ಬಂದಾಗೆಲ್ಲ ನೀರು ಇರ್ತಿರಲಿಲ್ಲ. ಹಾಗೆ ಒಂದು ಸ್ವಲ್ಪ ನೈಟ್ ಬರ್ತಾಯಿದ್ವಿ. ಯೂಶ್ವಲಿ ನಾವು ಯಾವಾಗಲೂ ಹೆಂಗಂದರೆ ಈವ್ನಿಂಗೇ ಹೋಗ್ತಾ ಇದ್ವಲ್ಲ ನಮ್ಮ ಅತ್ತೆ ಮನೆಗೆ ಆಲ್ಮೋಸ್ಟ್ ಟೈಮ್. ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಹೋದಾಗೆಲ್ಲ ವಾಟ್ರ್ ಇದ್ದರೂ ಕೂಡ ತೋರ್ಸೋಕ್ಕಾಗ್ತಿರಲಿಲ್ಲ, ಕತ್ಲಿರೋದು, ಲೈಟಿಂಗ್ಸ್ ಎಲ್ಲ ಇರ್ತಿರಲಿಲ್ಲ ಅಷ್ಟೊಂದು. ಬರೀ ಟೆಂಪಲ್ ವಿಸಿಟ್ ಮಾಡಿ ಹೋಗ್ತಾ ಇದ್ವಿ. ಬಟ್ ಈ ಸ್ವಲ್ಪ ಬೇಗ ಬಂದಿರೋದ್ರಿಂದ ಮಕ್ಕಳಿಗೆಲ್ಲ ತೋರಿಸೋಣ ಅಂತ ಬಂದ್ವಿ. ಸನ್ಸೆಟ್ ಆಗ್ತಿತ್ತು, ಸಖತ್ತಾಗಿತ್ತು ವ್ಯೂ ಅಂತೂ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ನೀರೆಲ್ಲ ಹರಿತಿತ್ತಲ್ವ, ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ನಾನು ಕೂಡ ಫಸ್ಟ್ ಟೈಮ್ ಈ ಥರ ವಾಟ್ರ್ ಬೀಳೋದು ನೋಡಿದ್ದು ಇಷ್ಟು ಚೆನ್ನಾಗಿ. ಹಾಗೆ ಈ ಥರ ಹತ್ರಕ್ಕೆ ಬಂದು ನೋಡಿದ್ದು ಫಸ್ಟ್ ಟೈಮು. ಯೂಶ್ವಲಿ ದೂರಿಂದ ನೋಡ್ಕೊಂಡು ಹಾಗೆ ಟೆಂಪಲ್ ವಿಸಿಟ್ ಮಾಡಿ ಹೋಗ್ತಾ ಇದ್ವಿ ಅಷ್ಟೇ. ಈ ಸಲ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಹತ್ತಿರಕ್ಕೆ ಕರ್ಕೊಂಡು ಬಂದ್ವಿ. ಹಾಗೆ ನನ್ನ ಮಗಳು ಕೈಲಿ ನಮ್ಮ ಹಸ್ಬೆಂಡು ಸ್ವಲ್ಪ ರೀಲ್ಸ್ ಮಾಡಿಸ್ತಾಯಿದ್ರು. ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ ನನ್ನ ಮಗಳು, ಹಾಗಾಗಿ ಒಂದಿಷ್ಟು ಸ್ಟೆಪ್ ಹಾಕಮ್ಮ ಅಂತ ಅಂದ್ಬಿಟ್ಟು ಅವರು ಕೂಡ ವೀಡಿಯೋ ಮಾಡ್ಕೊತಾಯಿದ್ರು. ಮಕ್ಕಳಂತೂ ಸಖತ್ ಖುಷಿಪಟ್ಟರು. ನನ್ನ ಮಕ್ಕಳಿಗೆ ನೀರಂತಂದರೆ ತುಂಬ ಇಷ್ಟ ಆಗುತ್ತೆ. ಈ ಥರ ಬೀಚು ಮತ್ತು ಪೂಲ್ ಈ ಥರದ್ದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಇಷ್ಟೊಂದು ನೀರು ಇದ್ದಿದ್ದು ನೋಡಿ ತುಂಬಾ ಇಷ್ಟಪಡ್ತಾಯಿದ್ರು. ಹಾಗೆ ಅದು ಸ್ವಲ್ಪ ಜೋರಾಗಿ ಬೀಳ್ತಾ ಇತ್ತು. ನಂಗೆ ಸ್ವಲ್ಪ ಭಯನೂ ಆಗ್ತಾಯಿತ್ತು, ಎಲ್ಲೂ ಒಂದೇ ಸಲ ಎಲ್ಲ ಬಂದುಬಿಡುತ್ತೋ ಅಂತ ಅಂದ್ಬಿಟ್ಟು. ನಾನು ಅದನ್ನೇ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ, ಈ ಕಡೆ ಬಂದುಬಿಡಿ, ಹೊರಟೋಗೋಣ ಸಾಕು, ಜೋರಾಗಿ ಬೀಳ್ತಾ ಇದೆ ಅಂದರೆ. ಇಲ್ಲ ಬಿಡೋದು, ಹಾಗೆ ಬಿಡೋದೇನು ಜೋರಾಗಿ ಬರೋಲ್ಲ ಅಂತ ಹೇಳ್ತಾಯಿದ್ರು. ಹತ್ರಕ್ಕೆ ಹೋದಾಗ ಸ್ವಲ್ಪ ಭಯ ಆಗ್ತಾಯಿತ್ತು, ಅದು ಸ್ವಲ್ಪ ಜೋರಾಗಿ ಬೀಳೋದು ಮೇಲೆಯಿಂದ ಕೆಳಕ್ಕೆ ನೀರು. ಬಟ್ ಸುಮ್ಮನೆ ಅವ್ರು ಆಟಾಡೋಕ್ಕೆ ಅಂದರೆ ನೀರಲ್ಲೆಲ್ಲ ಏನು ಆಡಿಸ್ಲಿಲ್ಲ, ಜಸ್ಟ್ ಅಲ್ಲಿ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದಿದ್ದಷ್ಟೇ. ಯಾಕೆಂದರೆ ಈ ಥರದ ನೀರಲ್ಲೆಲ್ಲ ಆಡಿಸ್ಬಾರ್ದು, ಮಕ್ಕಳಿಗೆ ಒಳ್ಳೇದಲ್ಲ. ಹಾಗೆ ನೀರು ಕೂಡ ಚೆನ್ನಾಗಿರಲ್ಲ. ಯಾರಾದರೂ ಬರ್ತೀರಾ ಅಂತಂದರೆ ಮಕ್ಕಳ ಕೈಲೆಲ್ಲ ನೀರೆಲ್ಲ ಆಡ್ಸೋಕ್ಕೆ ಹೋಗ್ಬಿಡಿ. ಜಸ್ಟ್ ನೋಡೋಕ್ಕೆ ಕರ್ಕೊಂಡೋಗಿ ಒಂದಷ್ಟು ಫೋಟೋಸು ವೀಡಿಯೋಸ್ ತೆಕ್ಕೊಂಡು ಬರ್ಬೋದಷ್ಟೇ. ಇಂಥ ನೀರುಗಳಲ್ಲೆಲ್ಲ ದಯವಿಟ್ಟು ಆಡ್ಸೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ, ಯಾಕೆಂದರೆ ಈ ನೀರು ಚೆನ್ನಾಗಿರೋ ನೀರು ಅಲ್ಲ. ಹಾಗಾಗಿ ನೆಕ್ಸ್ಟು ನನ್ನ ಮಗಳಂತೂ ಕುಂದು ಕುಪ್ಪಳಿಸ್ಬಿಟ್ಲು ಅಂತಲೇ ಹೇಳ್ಬೋದು ನೀರಲ್ಲಿ. ಫುಲ್ಲು ಸಾಂಗ್ ಹಾಕಿದ್ರೆ ಸಾಕು, ಅವಳು ಸ್ಟೆಪ್ ಹಾಕ್ತಾನೆ ಇರ್ತಾಳೆ. ನನಗಂತೂ ಈ ವ್ಯೂ ಪಾಯಿಂಟ್ ಅಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಸನ್ಸೆಟ್ ಆಗ್ತಾ ಇರೋದು ಸಖತ್ತಾಗಿತ್ತು. ನಾವಂತೂ ಕರೆಕ್ಟ್ ಟೈಮ್ಗೆ ಹೋದ್ವಿ ಅಂತ ನನಗನ್ನಿಸ್ತು. ಒಂದು 5:30 6 ಗಂಟೆ ಆಗಿತ್ತು. ಅಲ್ಲೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಟೆಂಪಲ್ ವಿಸಿಟ್ ಮಾಡಿ ನೆಕ್ಸ್ಟು ಮಕ್ಕಳು ಅಲ್ಲಿ ಹೋಗಿದ್ದೀವಿ ಅಂತಂದರೆ ಏನಾದರೂ ನೋಡಿದ್ರೆ ಕೇಳ್ತಾರೆ. ಇಯರ್ ಬಲೂನ್ ಒಂದು ತೊಗೊಂಡ್ರು ಇಬ್ಬರು ಒಂದೊಂದು. ನನ್ನ ಮಗಳು ಫಿಶ್ ಮತ್ತು ಹಾಗೆ ಅವನು ಏನೋ ಬೇರೆ ತೆಗೆಸ್ಕೊಂಡು ಅಲ್ಲಿಂದ ನಮ್ಮ ಅತ್ತೆ ಮನೆಗೆ 7:30 ಆಯಿತು ನಮ್ಮ ಮನೆಗೆ ಹೋಗೋ ಅಷ್ಟರಲ್ಲಿ. ಹೋಗಿ ನೈಟ್ ಊಟ ಮಾಡಿ ಮಲ್ಕೊಂಡಿದ್ದಷ್ಟೇ. ನಾನು ಮತ್ತೆ ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಹಾಗೆ ಬೆಳಿಗ್ಗೆ ಬೇಗನೆ ಎದ್ದಿದ್ವಿ, ಅಡುಗೆಗಳೆಲ್ಲ ಮಾಡಬೇಕಲ್ಲ, ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಅಂತ. ಹಾಗಾಗಿ ವೀಡಿಯೋ ಮಾಡ್ಕೊಳೋದು ಮರ್ತೇ ಹೋಗ್ಬಿಟ್ಟಿದ್ದೆ. ನಾನು ವೀಡಿಯೋನೇ ಮಾಡಿರಲಿಲ್ಲ, ಸುಮ್ಮನೆ ನನ್ನ ಪಾಡು ನಾನು ಕೆಲಸ ಮಾಡ್ಕೊಂಡು ಇದ್ದೋಗ್ಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಅತ್ತೆ ಮಗಳು ಇದ್ದಾರೆ, ಅವಳು ಗ್ಯಾಪ್ಸಿದ್ಲು ವೀಡಿಯೋ ಮಾಡಲಿಲ್ವ ಅಂತ ಅಂದ್ಬಿಟ್ಟು. ಅಯ್ಯೋ ಅಲ್ವಾ, ವೀಡಿಯೋ ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ನಾನು ಆವಾಗ ಅವ್ಳಿಗೆ ಕೊಟ್ಟೆ, ವೀಡಿಯೋ ಮಾಡಮ್ಮ ಸ್ವಲ್ಪ ಅಂತ ಅಂದ್ಬಿಟ್ಟು. ಅವಳು ಮಾಡಿಕೊಟ್ಟಿರೋದಕ್ಕೆ ಇಷ್ಟೊಂದು ಕ್ಲಿಪ್ಪಿಂಗ್ಸ್ ಇದೆ. ನಾನಾಗಿದ್ರು ಮಾಡ್ಕೊತಾನೆ ಇರಲಿಲ್ಲ, ನಾನು ಮರ್ತೇ ಹೋಗ್ಬಿಡ್ತೀನಿ. ನಮ್ಮ ಅತ್ತೆ ಮನೆಗೆ ಬಂದಾಗ ಸಖತ್ತು ಕೆಲಸ ಇರ್ತದೆ. ಇವಾಗ ನಾವೇ ಸೊಸೆದಿರಾಗಿ ನಾವೇ ಮಾಡಬೇಕಲ್ಲ ಪ್ರತಿಯೊಂದು. ಮಾಡೋದಕ್ಕೆ ತುಂಬ ಜನ ಇರ್ತಾರೆ, ಬಟ್ ಎಷ್ಟೇ ಮಾಡಿದ್ರೂ ತುಂಬ ಕೆಲಸಗಳು ಇದ್ದೇ ಇರ್ತದೆ. ಆ ಬಿಸಿಲಿ ನಾನು ಏನು ಮಾಡ್ತೀನಿ, ಮರ್ತೇ ಹೋಗ್ಬಿಡ್ತೀನಿ. ನನ್ನ ಹಸ್ಬೆಂಡ್ ಅಂತೂ ಅವ್ರು ವೀಡಿಯೋ ಎಲ್ಲ ಮಾಡ್ಕೊಡಲ್ಲ, ಅವ್ರು ಬಿಸಿಲಿ ಅವ್ರು ಇರ್ತಾರೆ.
ಹಾಗಾಗಿ ನಾನು ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಬಟ್ ಈ ಹುಡುಗಿ ಗ್ಯಾಪ್ಸಿದ್ದಕ್ಕೆ ನನಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ವೀಡಿಯೋ ತೆಕ್ಕೊಡಿದ್ದೆಲ್ಲ ಚೆನ್ನಾಗಿ ಬಂದಿದೆ ಎಲ್ಲನೂ. ಹಾಗಾಗಿ ಅದೇ ಕ್ಲಿಪ್ಪಿಂಗ್ಸ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಅಂತೂ ಅಡುಗೆಗಳು ಮಾಡ್ಕೊಂಡು ಇದ್ದೋಗಿದ್ವಿ. ನಂದೆಲ್ಲ ಬರೀ ಅಡುಗೆ ಮಾಡೋದೇ ಆಯಿತು. ಹಾಗೆ ನೆಕ್ಸ್ಟು ನಮ್ಮ ಮೈದೆ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದ. ಎಲ್ಲ ಫೋಟೋಗಳೆಲ್ಲ ಅಜ್ಜಿ ತಾತ ಇದ್ದಾರಲ್ಲ, ನಾವು ಫೋಟೋಗಳೆಲ್ಲ ಇಟ್ಟು ಏನೆಲ್ಲ ಇಡಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಹಾಗೆ ಒಂದಿಷ್ಟು ಅಡುಗೆನೂ ಕೂಡ ಇನ್ನೂ ಪ್ರಿಪೇರ್ ಆಗಬೇಕಾಗಿತ್ತು. ಕಡುಬೇನೋ ಮಾಡಿದ್ರು, ಒಬ್ಬಟ್ಟು ಹೂರ್ಣ ಬರುತ್ತಲ್ಲ ಅದರಿಂದ ಮಾಡಿರುವಂಥ ಕರಿ ಕಡುಬು ಅಂತಾರೆ ಇದನ್ನು. ಕಡುಬು ಮಾಡ್ತಾಯಿದ್ವಿ. ಒಂದು ಕಡೆ ರೈಸು, ಪಲ್ಯ, ಹೆಸರುಬೇಳೆ, ಕಾಳುಗುಜ್ಜು, ಅನ್ನ, ಒಬ್ಬಟ್ಟು ಸಾಂಬಾರು ಮತ್ತು ಒಬ್ಬಟ್ಟು ಎಲ್ಲನೂ ಕೂಡ ಪ್ರತಿಯೊಂದು ಅಡುಗೆನೂ ಕೂಡ ಮಾಡ್ತಾಯಿದ್ವಿ. ಎಲ್ಲ ಕೂಡ ಅಡುಗೆ ಎಲ್ಲ ಇನ್ನೇನು ಮುಗಿಯೋ ಟೈಮ್ಗೆ ಫೋಟೋಗಳೆಲ್ಲ ಇಟ್ಟು ಕಳಶ ಎಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ರು ನಮ್ಮ ಅತ್ತೆದಿರೆಲ್ಲನೂ ಕೂಡ. ಇಲ್ಲಿ ಇಬ್ರಿಗೂ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಕೂಡ ತಾತಾಗೆ ಮಾತ್ರ ಮಾಡ್ತಾಯಿದ್ವಿ. ಲಾಸ್ಟ್ ಇಯರು ಅಜ್ಜಿ ಎಕ್ಸ್ಪೈರ್ ಆಗಿದ್ದರು. ಹಾಗಾಗಿ ಈ ಸಲ ಇಬ್ಬರು ಕೂಡ ನಾವು ಎಡೆ ಇಟ್ಟು ಪೂಜೆ ಮಾಡ್ತಾ ಇರೋವಂಥದ್ದು. ಹಾಗೆ ಎಷ್ಟು ಸುಸ್ತಾಗಿಬಿಟ್ಟಿತ್ತು ಅಂದರೆ ಬೆಳಗ್ಗೆಯಿಂದ ಅಡುಗೆ ಮಾಡಿ, ಯಾಕೆಂದರೆ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಹಾಗೆ ತುಂಬ ಹೊತ್ತು ಮಾಡಬೇಕಾಗುತ್ತಲ್ವ, ಮಾಡಿ ಮಾಡಿ ಸಾಕಾಗ್ಬಿಡ್ತು ಅಂತಲೇ ಹೇಳ್ಬೋದು. ನಾನು ಮತ್ತು ನಮ್ಮ ಹೊರ್ಗಿತಿ ಇಬ್ಬರು ಕೂಡ ಇಲ್ಲಿ ಮಾಡ್ತಾಯಿದ್ವಿ. ಎಷ್ಟು ಮಾಡಿದ್ರು ಕೂಡ ಟೈಮ್ ಅಂತೂ ಮುಗಿತಾ ಇರಲಿಲ್ಲ, ಅಷ್ಟು ಕೆಲಸ ಆಗಿಬಿಟ್ಟಿತ್ತು, ಸಾಕಾಗಿಬಿಟ್ಟಿತ್ತು ಒಟ್ಟಿನಲ್ಲಿ. ಸಂಜೆ ಅಷ್ಟರಲ್ಲಿ ಅಡುಗೆ ಎಲ್ಲ ನಿಂತ್ಕೊಂಡು ಮಾಡಿ ನಿಂತೇ ಸೊಂಟ ನೋವು ಕಾಲು ನೋವೆಲ್ಲ ಬಂದುಬಿಟ್ಟಿತ್ತು. ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಈವ್ನಿಂಗ್ ಅಷ್ಟರಲ್ಲಿ. ಹಾಗೆ ಇಲ್ಲಿ ಮಕ್ಕಳೆಲ್ಲ ಆಡ್ಕೊತಾಯಿದ್ರು. ಹಾಗೆ ಇಲ್ಲಿ ನಮ್ಮ ಅತ್ತೆದಿರು ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ರು. ಪೂಜೆಗೆಲ್ಲ ಅವ್ರು ರೆಡಿ ಮಾಡ್ಕೊತಾಯಿದ್ರು. ನಾನು ನಮ್ಮ ಹೊರ್ಗಿತಿ ಮಾತ್ರ ಅಡುಗೆ ಕೆಲಸ ವಹಿಸ್ಕೊಂಡಿದ್ವಿ, ನಾವು ಮಾಡ್ತಾಯಿದ್ವಿ. ಅವರು ಪೂಜೆಗೆಲ್ಲ ಕೂಡ ರೆಡಿ ಮಾಡ್ಕೊತಾಯಿದ್ರು. ಎಲ್ಲ ಇಟ್ಟು ಅಜ್ಜಿಗೆ ಸೀರೆ ಮತ್ತು ತಾತಗೆ ಪಂಚೆ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ರು. తప్ప పెట్టుకోండి దాంట్లో హీట్ వచ్చేస్తుంది. ನಾದವ್ರೆ ಇನ್ನೇನು ಮುಚ್ಚು ఆడ పెట్టి జాగా ఉంటాడా మేడం
ಎಲ್ಲರೂ ಕೂಡ ಪೂಜೆ ಎಲ್ಲ ಮಾಡಿ ಕಾಯಿ ಹೊಡೆದು ಸಾಂಬ್ರಾಣಿ ಹಾಕಿದ್ದಾಯಿತು. ಫೈನಲಿ ಇಷ್ಟೇ ವ್ಲಾಗ್ನ ನಾನು ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿದ್ದು. ಆಮೇಲೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಾಗ ಮರ್ತೇ ಹೋಗ್ಬಿಡ್ತು. ತುಂಬ ಟೈರ್ಡ್ ಆಗಿಬಿಟ್ಟಿದ್ವಲ್ಲ, ಊಟ ಮಾಡಿ ರೆಸ್ಟ್ ಮಾಡಿದ್ದೇ ಆಯಿತು. ಹಾಗೆ ಈವ್ನಿಂಗೇ ನಾವು ವಾಪಸ್ ಮನೆ ಚಿಕ್ಕಬಳ್ಳಾಪುರಕ್ಕೆ ಬಂದುಬಿಟ್ವಿ. ನೆಕ್ಸ್ಟ್ ಡೇ ಮಂಡೇ ಎಕ್ಸಾಮ್ ಕೂಡ ಇತ್ತು ಮಗನಿಗೆ. ಹಾಗಾಗಿ ನಾವೇನು ಸ್ಟೇ ಆಗಿರಲಿಲ್ಲ. ಅವತ್ತಿನ ದಿನ ನಾವು ಸಂಡೇ ಈವ್ನಿಂಗು ರಿಟರ್ನ್ ಆದ್ವಿ. ಹಾಗೆ ಇಷ್ಟೇ ಇವತ್ತಿನ ಬ್ಲಾಗು. ನೋಡಿದ್ವಲ್ಲ ಯಾವ ರೀತಿ ಇತ್ತು ನಮ್ಮ ಅತ್ತೆ ಮನೇಲಿ ಪಿತೃಪಕ್ಷದ ಹಬ್ಬ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.